ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು. ಫ್ರೆಂಡ್ಸ್ ಇವತ್ತು ನಾನಿರೋದು ನಮ್ಮ ಮಂಗಳೂರಿನ ಹೆಸರಾಂತ ಕಾಲೇಜ್ ಸೆಂಟ್ ಅಲೋಸಿಯಸ್ ಕಾಲೇಜಲ್ಲಿ. ಇಲ್ಲಿಗೆ ನಾನು ಯಾಕೆ ಬಂದಿದ್ದು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರಬೇಕು. ಎಸ್ ಫ್ರೆಂಡ್ಸ್, ನಾನು ಬಂದಿದ್ದು ನಮ್ಮ ಮಂಗಳೂರಿನ ಒಂದು ಹುಡುಗಿ ಭರತನಾಟ್ಯ ನೃತ್ಯದಲ್ಲಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಮಾಡಲಿಕ್ಕೆ ಹೊರಟಿದ್ದಾರೆ. ಇನ್ಫ್ಯಾಕ್ಟ್ ಅವರು ಆಲ್ರೆಡಿ ಈ ದಾಖಲೆಯನ್ನು ಬರೆದು ಆಗಿದೆ. ಎಸ್ ಫ್ರೆಂಡ್ಸ್, ಬರೋಬ್ಬರಿ ಸತತ 178 ಗಂಟೆಗಳ ಕಾಲ ಸರಿಸುಮಾರು ಒಂದು ವಾರ ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ಮಾಡಿ ಈ ಭರತನಾಟ್ಯ ಮಾಡಿ ಈ ದಾಖಲೆಯನ್ನು ಅವರು ಬರೆದಿದ್ದಾರೆ. ನಾನು 2 ದಿನ ಮುಂಚೆ ಅಂದರೆ ಅವರು 24 ಗಂಟೆ ಕಂಪ್ಲೀಟ್ ಮಾಡಿದಾಗ ಇಲ್ಲಿಗೆ ಬಂದಿದ್ದು ಅವರು ಡ್ಯಾನ್ಸ್ ನೋಡಲಿಕ್ಕೆ. ಬಟ್ ಇವತ್ತು ಅವರು ದಾಖಲೆಯನ್ನು ಮಾಡಿ ಆಗಿದೆ. ಎಸ್ ಫ್ರೆಂಡ್ಸ್, ವರ್ಲ್ಡ್ ರೆಕಾರ್ಡ್. ಅದನ್ನು ಅವರು ಹೇಗೆ ಮಾಡಿದರು ಬನ್ನಿ ನಿಮಗೆ ತೋರಿಸ್ತೀನಿ. ಚಾನಲ್ಗೆ ಫಸ್ಟ್ ಟೈಮ್ ಆದರೆ ಉಂಟಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೋಡಿ ಈ ರೆಕಾರ್ಡನ್ನು ಅವರು ಇದೇ ಹಾಲಲ್ಲಿ ಮಾಡಿದರು. LCR ಲೋಯಲಾ ಸೆಂಟರ್, ಸೆಂಟ್ ಅಲೋಸಿಯಸ್ ಕಾಲೇಜಿನ ಲೋಯಲಾ ಸೆಂಟರ್ 6ನೇ ಮಹಡಿಯಲ್ಲಿ. ಬನ್ನಿ ಹೋಗುವ. ಫ್ರೆಂಡ್ಸ್, ನಾನು ಇಲ್ಲಿ ಬಂದಾಗ ಅವರನ್ನು ಸಪೋರ್ಟ್ ಮಾಡಲಿಕ್ಕೆ ತುಂಬ ಜನ ಇಲ್ಲಿ ಸೇರಿದ್ರು ಈ ಹಾಲಲ್ಲಿ. ನೋಡಿ, ಬನ್ನಿ ಒಳಗೆ ಹೋಗುವ. ನಾನು ಬಂದಿದ್ದು 2ನೇ ದಿನ, ಅಂದರೆ ಅವರು 24 ಗಂಟೆ ಕಂಪ್ಲೀಟ್ ಮಾಡಿದಾಗ. ನೋಡಿ ಎಷ್ಟು ಕಷ್ಟ ಮಾಡಿ ಎಷ್ಟು ಶ್ರಮ ವಹಿಸಿ ಈ ಭರತನಾಟ್ಯ ರೆಕಾರ್ಡ್ ಮಾಡಿದ್ದಾರೆ ಅಂತ. ಫ್ರೆಂಡ್ಸ್ ನೋಡಿ, ಇವರೇ ನಮ್ಮ ಮಂಗಳೂರಿನ ಹುಡುಗಿ ರೆಮೋನಾ ಪಿರಿಯರಾ ಅಂತ. ಇವತ್ತು ಅಂದರೆ ಜುಲೈ 28ರಂದು ಮಧ್ಯಾಹ್ನ 12:15ಕ್ಕೆ ಈ ಒಂದು ವರ್ಲ್ಡ್ ರೆಕಾರ್ಡನ್ನು ಅವರು ಕಂಪ್ಲೀಟ್ ಮಾಡಿದ್ದಾರೆ. ಸತತ 178 ಗಂಟೆಗಳ ಕಾಲ ಕಂಟಿನ್ಯೂಸ್ ಭರತನಾಟ್ಯ ಮಾಡಿ. ಇದು ಹೇಗೆ ಸಾಧ್ಯ? ಎಸ್ ಫ್ರೆಂಡ್ಸ್, ರೆಮೋನಾ ಅವರು ಅಸಾಧ್ಯವಾದುದನ್ನು ಸಾಧ್ಯ ಮಾಡಿ ತೋರಿಸಿದ್ದಾರೆ ಮತ್ತು ನಮ್ಮ ಜಿಲ್ಲೆಗೆ, ನಮ್ಮ ಮಂಗಳೂರಿನ ಸಿಟಿಗೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಒಂದು ಕೀರ್ತಿ ತಂದಿದ್ದಾರೆ. ಕಂಟಿನ್ಯೂಸ್ ಆಗಿ 178 ಗಂಟೆಗಳ ಕಾಲ ಮಾಡೋದಂದರೆ ಅದು ಅಸಾಧ್ಯವೇ, ಬಟ್ ಇವರು ಅದನ್ನು ಸಾಧ್ಯ ಮಾಡಿ ತೋರಿಸಿದ್ದಾರೆ. ಎಸ್ ಫ್ರೆಂಡ್ಸ್, ನಾವೊಂದು ಅರ್ಧ ಗಂಟೆ ಎಕ್ಸಸೈಸ್ ಮಾಡಿದರೆ ಉಂಟಲ್ವ, ಒಂದು ಅರ್ಧ ಗಂಟೆ ವ್ಯಾಯಾಮ ಮಾಡಿದರೆ ನಾವು 10 ಸಲ ಕೂತ್ಕೊಳ್ತೇವೆ. ಬಟ್ ಇವರು ಉಂಟಲ್ಲ 3 ಗಂಟೆಗಳಿಗೊಮ್ಮೆ, ಅಂದರೆ ಎವ್ರಿ 3 hours ಅವರು 15 ನಿಮಿಷ ರೆಸ್ಟ್ ಮಾಡ್ತಾಯಿದ್ರು. ಅದರಲ್ಲಿ ಅವರು ನೀರಾಗಲಿ ಜ್ಯೂಸ್ ಆಗಲಿ ಸ್ವಲ್ಪ ಗಂಜಿ ತಗೊಳ್ತಾ ಇದ್ರು ಮತ್ತು ಕಂಟಿನ್ಯೂಸ್ ಆಗಿ ಭರತನಾಟ್ಯ ನೃತ್ಯದ ಬೇರೆ ಬೇರೆ ಪ್ರಕಾರಗಳನ್ನು ಮಾಡಿ ಈ ರೆಕಾರ್ಡನ್ನು ಮಾಡಿದ್ದಾರೆ. ನೋಡಿ, ಇಲ್ಲಿ ಬ್ಲೂ ಕಲರ್ ಸ್ಟ್ಯಾಂಡ್ ಹಾಕಿದಾರಲ್ಲ, ಅದರಲ್ಲಿ ಕ್ಯಾಮ್ರಾಗಳಿವೆ. ಈಚ್ ಮೊಮೆಂಟ್ ಈ ಕ್ಯಾಮ್ರಾ ಅವರನ್ನು ರೆಕಾರ್ಡ್ ಮಾಡ್ತಾ ಇರ್ತದೆ. ಅಷ್ಟು ಸುಲಭವಾಗಿ ಈ ರೆಕಾರ್ಡ್ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್. ಇದು ನಮ್ಮ ಮಂಗಳೂರಿನ ಪ್ರತಿಯೊಬ್ಬರಿಗೂ ಕೂಡ ಒಂದು ಹೆಮ್ಮೆಯ ವಿಷಯ. ಇವರಿಗೆ ಉಂಟಲ್ಲ ಒಂದು ದೊಡ್ಡ ಸಲಾ, ಮತ್ತು ಇವರ ಒಂದು ಪ್ರಯತ್ನಕ್ಕೆ ಉಂಟಲ್ಲ ನಾವು ಶುಭ ಹಾರೈಸಲೇಬೇಕು. ನೋಡಿ ಫ್ರೆಂಡ್ಸ್, ನಾನು ಬಂದಾಗ ಕೂಡ ಉಂಟಲ್ಲ, ನಾನು ಒಂದು ಇಲ್ಲಿ 10 ನಿಮಿಷ ನೋಡ್ತಾ ಇದ್ದೀನಿ ಇವರ ಡ್ಯಾನ್ಸ್. ಇವರು ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಮತ್ತು ಒಂದು ನಿಮಿಷ ನೀರು ಕುಡಿಲಿಕ್ಕೆ, ನೀರು ಕುಡಿಯುವಾಗ ಕೂಡ ಸಹ ಉಂಟಲ್ಲ ಅವರ ಒಂದು ಆ ಡ್ಯಾನ್ಸ್ ಕಂಟಿನ್ಯೂಸ್ ಆಗ್ತಾ ಇತ್ತು. ಅಂದರೆ ಒಂದು ಕಡೆ ಅವರು ನೀರು ಕುಡಿತಾ ಇದ್ರು, ಮತ್ತೊಂದು ಕಡೆ ಕೈ ಮೇಲೆ ಆ ಕಡೆ ಈ ಕಡೆ ಭರತನಾಟ್ಯದ ಒಂದು ಸ್ಟೆಪ್ ಹಾಕ್ತಾ ಇದ್ರು ಅವರು. ಸೊ ಇದೇ ರೀತಿ ಅವರು ಈ ಭರತನಾಟ್ಯ ನೃತ್ಯದ ಬೇರೆ ಬೇರೆ ಪ್ರಕಾರದ ನೃತ್ಯವನ್ನು ಮಾಡಿ ಈ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ.
ಫ್ರೆಂಡ್ಸ್ ನೋಡಿದ್ರಲ್ವಾ ಹೇಗೆ ನಮ್ಮ ರೆಮೋನ ಈ ವರ್ಲ್ಡ್ ರೆಕಾರ್ಡನ್ನು ಮಾಡಿದ್ದಾರೆ ಅಂತ. ನಮ್ಮ ಈ ಅಲೋಸಿಯಸ್ ಕಾಲೇಜ್ ಉಂಟಲ್ಲ ಫ್ರೆಂಡ್ಸ್, ಮಂಗಳೂರಿನ ಈ ಹೆಸರಾಂತ ಅಲೋಸಿಯಸ್ ಕಾಲೇಜ್ ಕೇವಲ ವಿದ್ಯೆಗೆ ಮಾತ್ರ ಅಲ್ಲ, ಕ್ರೀಡೆ, ಕಲೆ, ಸಾಹಿತ್ಯ, ಕಲ್ಚರಲ್ ಇವೆಂಟ್ ಹಾಗೂ ನಮ್ಮ ಮಂಗಳೂರಿನ ಎಲ್ಲ ಸಂಪ್ರದಾಯಕ್ಕೆ ಉಂಟಲ್ಲ ಈ ಕಾಲೇಜು ಯಾವಾಗಲೂ ಪ್ರೋತ್ಸಾಹ ಕೊಡ್ತಾ ಬಂದಿದೆ. ಹಾಗೂ ಕೆಲವು ಮಹಾನ್ ಕಲಾವಿದರನ್ನು ಕೂಡ ಈ ಪ್ರಪಂಚಕ್ಕೆ ಪರಿಚಯಿಸಿದ ಕಾಲೇಜು ನಮ್ಮ ಸೆಂಟ್ ಅಲೋಸಿಯಸ್ ಕಾಲೇಜ್. ಇದು ನಮ್ಮ ಮಂಗಳೂರಿನ ಕಾಲೇಜ್ ಅಂತ ಹೇಳಲಿಕ್ಕೆ ನಮಗೊಂದು ಹೆಮ್ಮೆಯ ವಿಷಯ ಅಲ್ವಾ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಆದರೆ, ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಓಕೆ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.